ಅಲ್ಲ ಉಳುಮೆ ಮಾಡಿದ್ದಾರಲ್ಲ ಏನು ಉರುಳಿ ಹಾಕಿದ್ರಲ್ಲಿ ಏನು ಇವಾಗೆಲ್ಲಾನು ಬೇರ್ನೆಲ್ ಚೆಲ್ಲಿ ನಮ್ಮ ಲೋಕಲ್ ಕೋಲಾರ ಜಿಲ್ಲೆನಲ್ಲಿ ಕೆಂಪಕ್ಕಿ ಅಂತ ಕರಿತೀವಿ, ಅದನ್ನು ಬೇರ್ನೆಲ್ ಭತ್ತ ಅಂತ ಕರಿತೀವಿ. ಇವಾಗ ಅದು ಕಾಲಾವಧಿ. ಇವಾಗ ಚೆಲ್ಲಿದ್ದೀವಿ, ಕೆಳಗಡೆ ತೊಡೆದ್ರೆ ಕಾಳೆಲ್ಲ ಹಂಗೆ ಕಾಣುತ್ತೆ. ಚೆಲ್ಲಿದ್ದೀವಿ, ಕಾಲು ಮೊಳಕೆ ಹೊಡಿ ಅಷ್ಟೇ ಚೆಲ್ಲಿದ್ದೀವಿ. ಒಳಗೆ ಬಿದ್ದಿರ್ತದೆ, ಜಾಸ್ತಿ ಒಳಗೋಯ್ತು ಇಲ್ಲೇ ಕಾಣಿಸ್ತದೆ. ಇದು ಎಷ್ಟು ಬೇಕಿದು ಬೆಳಿಲಿಕ್ಕೆ? ಇದು ಚೆಲ್ಲದ ಮೇಲೆ ಜರ್ಮಿನೇಷನ್ ಕಾಳು ಮೊಳಕೆ ಹೊಡೆಯೋದಕ್ಕೆ ಒಂದು 6 ರಿಂದ 7 ದಿನ ಬೇಕು. ಚೆಲ್ಲಿ 3 ದಿನ ಆಗಿದೆ. ಇವಾಗ ಇರೋ ತ್ಯಾವಕ್ಕೆ ಕಣ್ಣು ಹೊಡಿತದೆ, ಗರ್ಭ ಹೊಡಿತದೆ, ಆಚೆ ಬರಲ್ಲ, ಸತ್ತೋಗ್ತದೆ ಅಂತ ಪರಿಸ್ಥಿತಿ ಇದೆ. ಅದು ನಾವು ರೈತರದ್ದು ಹೆಂಗೆ ಅಂದ್ರೆ ಬಂಡದ ಏರಿಯಾ, ರೆಡಿ ಮಾಡಿ ಧೈರ್ಯ ಸಾಲ್ತಾ ಇಲ್ಲ. ನಾನೊಂದು ಬಂಡದ ಏರಿಯಾದ ಮೇಲೆ ಚೆಲ್ಬಿಟ್ಟಿದ್ದೀನಿ. ಅವ್ರು ಮಳೆ ಕಾಯ್ಕೊಂಡಿದ್ದಾರೆ, ವೆಯ್ಟ್ ಮಾಡ್ಕೊಂಡಿದ್ದಾರೆ. ಸರ್ ಇವಾಗ ಇದು ನೆನ್ನೆಯಿಂದ ಪುನರ್ವಸು ಮಳೆ ಬಂತು. ಈ ಪುನರ್ವಸು ಮಳೆ ಬಂದ್ರೆ ನಮ್ ಕಡೆ ಗುಂಟುವೆ ಹಾಕ್ಬೇಕು ಅಂತಾರೆ. ಗುಂಟುವೆ ಅಂದ್ರೆ ಕಳೆ ಹೋಗೋ ಏನಣ್ಣ, ಗುಂಟು ಲೇಷ ಕಾಲು. ಪುನರ್ವಸು ಮಳೆ ಬರ್ತದೆ. ಈ ಪುನರ್ವಸು ಮಳೆ ಬಂದ್ರೆ ಈ ಕೋಲಾರ ಜಿಲ್ಲೆನಲ್ಲಿ ಏನಪ್ಪಾ ಅಂದ್ರೆ ಈ ನಾವು ಬಿತ್ತನೆ ಮಾಡಿರ್ತಕ್ಕಂಥ ಭತ್ತ ರಾಗಿ ಎಲ್ಲ ಗುಂಟುವೆ ಹಾಕೋ ಕಾಲಾವಧಿ. ಗುಂಟುವೆ ಹಾಕ್ಬೇಕಾದ್ರೆ ಪೈರು ಒಂದು ಅರ್ಧ ಅಡಿ ಇರ್ತಕ್ಕಂಥ ಒಂದು ಕಾಲಾವಧಿ. 20 ದಿನ ಪೈರು ಕಾಲಾಕೋದು, ಪೈರೆಲ್ಲ ತೆಳುವಾಗಿದ್ರೆ ಒತ್ತಾಗಿರೋದನ್ನ ತೆಗೆದು ಅಲ್ಲಿ ಶಿಫ್ಟ್ ಮಾಡೋ ಒಂದು ಕಾಲಾವಧಿ. ಆದ್ರೆ ಇವತ್ತು ನೋಡ್ರಿ ರೈತರು ಉಳುಮೆ ಮಾಡಿ ಬಿತ್ತನೆ ಹಾಕೋದಕ್ಕೂ ಧೈರ್ಯ ಸಾಲದಿರ ಜಮೀನೆಲ್ಲ ಹಂಗೆ ಖಾಲಿ ಬಿಟ್ಕೊಂಡಿದ್ದಾರೆ. ಬೇಡ ಬಿಡಿ ಸರ್, ಅದೆಲ್ಲ ಬೀಳಲ್ಲ, ನಿಂತ್ಕೊಳ್ರಿ ಅಲ್ಲೆಲ್ಲ ಒಂದ್ ಕಡೆ ಕಾಯಿರೋ ಕಡೆ. ಬಿಜೆಪಿ ಅಧ್ಯಕ್ಷರಾದಂಥ ಶ್ರೀ ಬಿ.ವೈ. ವಿಜೇಂದ್ರ ಅವರ ಸಲಹೆ, ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅವರ ಸೂಚನೆ ಮೇರೆಗೆ ರಾಜ್ಯದಲ್ಲಿ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಹಳೆ ಮೈಸೂರು ಭಾಗಕ್ಕೆ ನಾನು ರಾಜ್ಯದ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಾದಂಥ ಶ್ರೀ ರುದ್ರೇಶ್ ಅವರಿದ್ದಾರೆ, ಶ್ರೀ ಲೋಕಿಕೆರೆ ನಾಗರಾಜ್ ಅವರಿದ್ದಾರೆ, ಮತ್ತು ನಮ್ಮ ಖಜಾಂಚಿಗಳಾದಂಥ ಹರೀಶ್ ಬಾಬು ಅವರಿದ್ದಾರೆ. ಮತ್ತು ಇವತ್ತು ನಮಗಿಲ್ಲಿ ನಮಗೆ ಸರಿಯಾದ ರೀತಿಯಾದಂಥ ಜಾಗಗಳನ್ನ ತೋರಿಸೋ ಮುಖಾಂತರ, ಸಂಘಟನೆ ಮಾಡೋ ಮುಖಾಂತರ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಿಟ್ಟಿರ್ತಕ್ಕಂಥ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಆನಂದ್ ಗೌಡ್ರಿದ್ದಾರೆ, ಮತ್ತು ಮುಳುಬಾಗ್ಲು ರೈತ ಮೋರ್ಚಾ ಅಧ್ಯಕ್ಷರಿದ್ದಾರೆ. ಎಲ್ಲ ನಮ್ಮ ತಂಡದ ಅಧ್ಯಕ್ಷರ ಪದಾಧಿಕಾರಿಗಳು, ಜಿಲ್ಲೆ ಮಂಡಲ ಎಲ್ಲ ಪದಾಧಿಕಾರಿಗಳು, ಅವರಿಗೆ ನಾವು ರಾಜ್ಯ ರೈತ ಮೋರ್ಚಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋ ಮುಖಾಂತರ ಇವತ್ತು ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ತಾಲೂಕುಗಳಿಗೆ ಭೇಟಿ ಕೊಟ್ಟಾಗ ಎಂಥ ದುಸ್ಥಿತಿ ಇದೆ ಅಂತಂದರೆ 3 ಸಮಸ್ಯೆಗಳನ್ನ ರೈತರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅನುಭವಿಸ್ತಾ ಇದ್ದಾರೆ. ಒಂದು, ಮಳೆ ಬರ್ತದೆ ಅಂದ್ಕೊಂಡು ಬಿತ್ತನೆ ಮಾಡಿಟ್ಕೊಂಡು ಬಿತ್ತನೆ ಮಾಡದೇ ಇರತಕ್ಕಂಥದ್ದು ಒಂದು ಜಾಗ ಆದರೆ, ಎರಡನೇದು ಬಿತ್ತನೆ ಮಾಡಿ ಮಳೆ ಬರುತ್ತೆ, ಬೀಜ ಮೊಳಕೆ ಹೊಡಿತದೆ, ಪೈರು ಬರ್ತದೆ ಅಂತಕ್ಕಂಥದ್ದು ಎರಡನೇ ವೆರೈಟಿ. ಮೂರನೇದು, ಪೈರು ಬಂದಿದೆ, ಕೀಟಗಳಿಂದ ಅದು ಹಾನಿಯಾಗಿರ್ತಕ್ಕಂಥದ್ದು. ಮತ್ತು ಈ ಭಾಗದಲ್ಲಿ ಬೆಳೀತಕ್ಕಂಥ ಮಾವಿನ ಬೆಳೆಗೆ ಸಮಸ್ಯೆಗಳಾಗಿರ್ತಕ್ಕಂಥದ್ದು. ಸಾಕಷ್ಟು ಕೆರೆಗಳಿಗೆ ಭೇಟಿ ನೀಡಿದಾಗ ಕೆರೆಗಳ ಪರಿಸ್ಥಿತಿ ಅಂತೂ ಭಗವಂತನೇ ಬಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಜಿಲ್ಲೆಯಲ್ಲಿರುವಾಗ ಸರಿಸುಮಾರು 80,000ದಷ್ಟು ಬೋರ್ವೆಲ್ಗಳಿದ್ದಾವೆ, ಒಂದು 4,500ದಷ್ಟು ಕೆರೆಗಳಿದ್ದಾವೆ. ಕೃಷಿಗೆ ಸಂಬಂಧಪಟ್ಟಂಥ ಮತ್ತು ಇಡೀ ಭಾರತಕ್ಕೆ ಅತಿ ಹೆಚ್ಚು ಆರ್ಟಿಕಲ್ಚರ್ ಬೆಳೀತಕ್ಕಂಥ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ಕೃಷಿ ಅಧಿಕಾರಿ ಆಗಲಿ, ತೋಟಗಾರಿಕೆಯವನಾಗಲಿ, ಮೈನರ್ ಇರಿಗೇಷನವರಾಗಲಿ, ಜಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾರೂ ಬಂದು ತಿರುಗಿ ನೋಡಿರತಕ್ಕಂಥದ್ದು ಇವತ್ತಿನ ಸರ್ಕಾರದ ಆಡಳಿತ ವೈಖರಿಗೆ ಹಿಡಿದಂಥ ಕೈಗನ್ನಡಿ. ಇಷ್ಟೊತ್ತಿಗೆ ಹೊಸ ಮಂತ್ರಿಮಂಡಲ ಆದಾಗ ಈ ಭಾಗಕ್ಕೆ ಈ ಸಮಸ್ಯೆಗಳನ್ನ ಪರಿಶೀಲಿಸಲಿಕ್ಕೆ ಅಂತ ಭೈರತಿ ಸುರೇಶ್ ಅವ್ರನ್ನ ಉಸ್ತುವಾರಿ ಹಾಕಿದ್ದಾರೆ. ಆ ವ್ಯಕ್ತಿ ಒಂದು ಸೌಜನ್ಯಕ್ಕೆ ಒಂದು ಸಭೆನೂ ಮಾಡಲಿಲ್ಲ. ಏನಿದೆ ಪರಿಸ್ಥಿತಿ, ವಸ್ತುಸ್ಥಿತಿ ಏನಿದೆ, ರೈತರಿಗೆ ನಾವು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅಂತಕ್ಕಂಥ ಯಾವ ಮನೋಭಾವನೆಯೂ ಅವ್ರಿಗೂ ಕಾಣ್ತಿಲ್ಲ, ಮತ್ತು ಅವರ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕಾಣಿಸ್ತಾ ಇಲ್ಲ. ಅವ್ರು 2 ಮಾತು ಯಾವಾಗಲೂ ಹೇಳ್ತಾರೆ ಮುಖ್ಯಮಂತ್ರಿಯವರು, ಅಧಿಕಾರಿಗಳು ಕೆಲಸ ಮಾಡಬೇಕು, ಅಧಿಕಾರಿಗಳು ಫೀಲ್ಡ್ಗೆ ಹೋಗ್ಬೇಕು, ಅಧಿಕಾರಿಗಳು ಹೋಗಲಿಲ್ಲ ಅಂದರೆ ನಾನು ಕ್ರಮ ಕೈಗೊಳ್ತೀನಿ ಅಂತಕ್ಕಂಥದ್ದು. ಅವರು 2 ತಪ್ಪನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಒಂದು, ರೈತರ ಸಮಸ್ಯೆಗೆ ಒಳಗಾದಾಗ ಅವರಾಗ ಮಾನಸಿಕ ಸ್ಥೈರ್ಯವನ್ನು ತುಂಬಿಸಿ, ನಾವಿದ್ದೀವಪ್ಪ ನಿಮ್ಮ ಜೊತೆ, ನೀವು ಮಾಡಿ, ಮಳೆ ಬರ್ತದೆ, ನಾನು ಭಗವಂತನ ತುಂಬ ನಂಬ್ತೀನಿ, ಮಳೆ ಭಗವಂತ ಕೊಡ್ತಾನೆ, ನೀವು ಧೈರ್ಯದಿಂದ ಇರಿ, ಇಲ್ಲಾಂದರೆ ನಾನು ನಿಮಗೆ ಆರ್ಥಿಕವಾದಂಥ ಸಹಾಯ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮನಸ್ಥಿತಿನೂ ಅವ್ರು ಮಾಡಲಿಲ್ಲ. ಜೊತೆಗೆ ಅವರ ಅಧಿಕಾರಿಗಳ ಮೇಲೆ ವಿಶ್ವಾಸನೂ ಇಡಲಿಲ್ಲ. ಜೊತೆಗೆ ಯಾವುದೇ ಒಂದು ಅವರ ಮಂತ್ರಿಮಂಡಲದ ಟೀಮನ್ನು ಯಾವ ಜೊತೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿಲ್ಲ.
ಎರಡು ವಿಷಯನ ನಾವು ಗಮನಿಸಿರೋ ಪ್ರಕಾರ ಇವತ್ತು ಜಿಲ್ಲೆಯಲ್ಲಿ ಒಂದು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಹೆಲ್ಪ್ ಡೆಸ್ಕ್ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಮೊದಲನೇ ಆರೋಪ. ಎರಡನೇ ಆರೋಪ, ಇಡೀ ಬರ ಪರಿಸ್ಥಿತಿನ ಅವಲೋಕನ ಮಾಡ್ತಕ್ಕಂಥ ರೈನ್ ಗೇಜ್ಗಳು ಇರಬೇಕಾಯ್ತು 154 ಪಂಚಾಯತಿಗಳಲ್ಲಿ, ಅದನ್ನೂ ಮಾಡಿಲ್ಲ. ಸೊ ಇವೆರಡು ನೇರವಾಗಿ ಏನು ತೋರಿಸುತ್ತೆ ಅಂತಂದರೆ ಜನವಿರೋಧಿ ರೈತ ವಿರೋಧಿ ಸರ್ಕಾರ ರಾಜ್ಯದಲ್ಲಿದೆ. ಜೊತೆಗೆ ಬರದ ಸಮಯದಲ್ಲೂ ನಾವು ರಾಜಕೀಯ ಮಾಡ್ತೀವಿ, ನಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತೀವಿ ಅಂತ ಮನಸ್ಥಿತಿಲಿ ಸರ್ಕಾರ ಇದೆ. ಬಿಟ್ಟರೆ ಇಷ್ಟೊತ್ತಿಗೆ ಬರಬೇಕಿತ್ತು ಅಧಿಕಾರಿಗಳು. ರೈತ ಸಂಪರ್ಕ ಕೇಂದ್ರ ಇದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಹಾರ್ಟಿಕಲ್ಚರ್ ಇದ್ದಾರೆ, ಇರಿಗೇಷನ್ ಇದ್ದಾರೆ. ಪಾಪ ನಾವು ಒಂದು ಸ್ಥಳಕ್ಕೆ ಹೋಗಿದ್ವಿ, ಹಸುಗಳು ನೋಡಿ ನಮಗೆ ಕನಿಕರ ಬಂದ್ಬಿಡ್ತು. ಇಂಥ ದುಸ್ಥಿತಿಲಿ ಹಸುಗಳು ಬದುಕ್ತಿದ್ವಲ್ಲಪ್ಪ. ಒಂದು ಮೇವು ಬ್ಯಾಂಕ್ ಪ್ರಾರಂಭ ಮಾಡಿಲ್ಲ, ಮೇವು ಬೀಜಗಳನ್ನ ಕೊಟ್ಟಿಲ್ಲ. ಅವಕ್ಕೆ ಓಲಿ ನಾವು ಮನುಷ್ಯರು ಅಲ್ಲಿ ಗುಳೆನಾರ ಹೋಗ್ಬೋದ್ರಿ, ಆ ಹಸುಗಳಿಗೆ ಎಲ್ಲಿ ಹೋಗ್ತಾವ್ರಿ ಪಾಪ ಅವು. ಅಂಥ ಒಂದು ಇವತ್ತಿರ್ತಕ್ಕಂಥ ಸರ್ಕಾರ ಅಂತಃಕರಣವನ್ನು ಕಳ್ಕೊಂಡಿದೆ. ಇನ್ನಾದರೂ ಸರ್ಕಾರ ಜಾಗೃತಿ ವಹಿಸಿ ರೈತರಿಗೆ ಸಹಾಯ ಮಾಡಬೇಕು. ನಿಲ್ಲಿಲ್ಲ ಅಂತಂದರೆ ನಮ್ಮ ಕೋಲಾರ ಜಿಲ್ಲಾ ರೈತ ಮೋರ್ಚಾದ ವತಿಯಿಂದ ಮತ್ತು ರಾಜ್ಯ ರೈತ ಮೋರ್ಚಾದ ವತಿಯಿಂದ ಮತ್ತು BJP ಸಹಯೋಗದೊಂದಿಗೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿಯಾಗಿ ಸರ್ಕಾರವನ್ನು ಬಡಿದೆಬ್ಬಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದ್ರೊಂದಿಗೆ ರೈತರ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳಲಿಕ್ಕೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತಕ್ಕಂಥದ್ದು ಮತ್ತು ಮಾವು ಬೆಳೆಗಾರರು ಸಂಕಷ್ಟಕ್ಕೊಳಗಾಗ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯನೇ. ಕೇಂದ್ರ ಸರ್ಕಾರ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಮತ್ತು ಪ್ರೈಸ್ ಡಿಫಿಸಿಟ್ ಸಪೋರ್ಟಿಂಗ್ ಸ್ಕೀಮಲ್ಲಿ ಹಣವನ್ನು ಕೊಟ್ಟಿದೆ. ಬಟ್ ಅದೇ ಥರ ರಾಜ್ಯ ಸರ್ಕಾರನೂ ಕೊಡಬೇಕಾಗ್ತದೆ. ರಾಜ್ಯ ತನ್ನ ಜವಾಬ್ದಾರಿಯನ್ನು ಮಾಡ್ದಲೇ ಕೇಂದ್ರ ಕೊಟ್ಟಿರ್ತಕ್ಕಂಥ ಹಣವನ್ನು ಸಮರ್ಪಕವಾಗಿ ಬಳಕೆನೂ ಮಾಡ್ತಾ ಇಲ್ಲ, ಜೊತೆಗೆ ತನ್ನ ಪಾಲಿನ ಹಣವನ್ನು ನೀಡ್ತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಂಭೀರವಾಗಿ ಕ್ರಮ ವಹಿಸಬೇಕು ಅಂತ ನಾನು ಈ ಸಮಯದಲ್ಲಿ ಒತ್ತಾಯ ಮಾಡ್ತೀನಿ.